ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಸಂಕಷ್ಟ ಪರಿಸ್ಥಿತಿಗೆ ಸಿಕ್ಕಿಬಿದ್ದಿದ್ರೆ ಇಲ್ಲಿ ಮನೆಯಲ್ಲಿ ಸರ್ಪ್ರೈಸ್ ಎಂಟ್ರಿ ಆಗ್ತದೆ. ಯಾರೋ ಬಿಗ್ ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಅಜ್ಜಿ ಕೂಡ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಾರೆ. ಇದೆಲ್ಲವೂ ಕೂಡ ದೇವಿಯ ನಿದ್ರೆಯನ್ನು ಕೆಡಿಸಿದೆ. ಹಾಗಿದ್ರೆ ಏನಾಯಿತು ಏನು ಕಥೆ? ಜೊತೆಗೆ ಇಲ್ಲಿ ಭೂಮಿ ಕೂಡ ಅಚ್ಯುತ್ನನ್ನು ಒಪ್ಪಿ ಅಪ್ಪದ್ದಾಗಿದೆ. ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಭೂಮಿ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಒಟ್ಟಾರ್ಧ ಮಂದಿ ಎಲ್ಲರೂ ಕೂಡ ಕಾಲೋನಿ ಜನಗಳು ಭೂಮಿ ಮನೆಗೆ ಬಂದಿದ್ದಾರೆ. ಇಲ್ಲಿ ಅಚ್ಯುತ್ ಸತ್ಯನ ಜೊತೆ ಮಾತಾಡಬೇಕಿದ್ರೆ ಪೊಲೀಸ್ ಸ್ಟೇಷನಲ್ಲಿ ಸದಾಶಿವ್ ಅವರು ಭೂಮಿ ಪ್ರೆಗ್ನೆಂಟ್ ಅನ್ನೋ ವಿಷಯವನ್ನು ಕೇಳಿಸ್ಕೊಂಡಿದ್ದು. ಅರ್ಥಂಬದ್ಧ ಕೇಳಿಸ್ಕೊಂಡಂತ ಅವರು ಭೂಮಿ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ದ ತಮ್ಮ ಕಾಲೋನಿ ಜನಗಳಿಗೆ ಹೋಗಿ ಹೇಳಿದ್ದಾರೆ. ಕಾಲೋನಿಗೆ ಮನೆ ಮಗಳಾಗಿರ್ತಕ್ಕಂಥ ಭೂಮಿ ಪ್ರೆಗ್ನೆಂಟ್ ಆಗಿರೋದ್ರಿಂದ ಮಡಿಲು ತುಂಬು ಶಾಸ್ತ್ರಕ್ಕೋಸ್ಕರ ಇಡೀ ಕಾಲೋನಿ ಜನಗಳ ಅಚ್ಯುತ್ ಮನೆಗೆ ಬಂದಿದ್ದಾರೆ. ಈ ಕಡೆ ನಿಜಕ್ಕೂ ಕೂಡ ಅವರನ್ನೆಲ್ಲ ನೋಡಿ ಸಂಗೀತ ಅವ್ರಿಗೆ ಖುಷಿ ಆಗುತ್ತೆ. ಈ ಕಡೆ ಭೂಮಿ ಮತ್ತು ಅಚ್ಯುತ್ ಶಾಕ್ ಆಗಿದ್ದಾರೆ. ಈ ಕಡೆ ಏನಿದು ಭೂಮಿ, ನಿಮ್ಮ ಮನೆಯವರೆಲ್ಲ ಬರ್ತಾರೆ ಅಂತ ಹೇಳಬೇಕಿತ್ತಲ್ವಾ ಅಂದಾಗ ನನಗೆ ಗೊತ್ತಿರಲಿಲ್ಲ ಅತ್ತೆ ಅಂತ ಹೇಳ್ತಾರೆ ಭೂಮಿ. ಅಣ್ಣ ನೀವೆಲ್ಲ ಏನು ಇಲ್ಲಿ ಸ್ಪೆಷಲಾಗಿ ಎಂಟ್ರಿ ಕೊಟ್ಬಿಟ್ಟಿದ್ದೀರಾ ಅಂತ ಹೇಳಿ ಭೂಮಿ ಕೇಳೋದಕ್ಕೆ, ಅದು ನೀನು ಪ್ರೆಗ್ನೆಂಟ್ ಅಲ್ವಮ್ಮ, ಅದಕ್ಕೋಸ್ಕರನೇ ಮಡಿಲು ತುಂಬಬೇಕು ಅಂತ ನಾವೆಲ್ಲರೂ ಕೂಡ ಬಂದಿದ್ದೀವಿ, ನೀನು ನಮ್ಮ ಮನೆ ಮಗಳ ರೀತಿ ಅಲ್ವಾ ಅಂತ ಹೇಳ್ತಾರೆ ಸದಾಶಿವ್ ಅವರು. ನಿಮಗೆ ಗೊತ್ತಾಯಿತು ಅಂತ ಹೇಳಿ ಭೂಮಿ ಕೇಳೋದಕ್ಕೆ ಅಚ್ಯುತ್ ಸಾಹೇಬ್ರೆ ಹೇಳಿದ್ದು ನೀನು ಪ್ರೆಗ್ನೆಂಟ್ ಅಂತ ಅಂದಾಗ ನಿಜಕ್ಕೂ ಕೂಡ ಇಲ್ಲಿ ಅಚ್ಯುತ್ಗೆ ಶಾಕ್ ಆಗುತ್ತೆ. ಈ ಕಡೆ ಭೂಮಿ ಕೂಡ ಅಚ್ಯುತ್ನ ಸಿಡಿಮಿಡಿಕೊಂಡು ನೋಡ್ತಿದ್ದಾರೆ. ಅಯ್ಯೋ ಹಾಗಂದರೆ ಅಚ್ಯುತ್ ಸಾಹೇಬ್ರು ನನ್ನ ಹತ್ರ ನೇರವಾಗಿ ಹೇಳಿಲ್ಲ, ಸತ್ಯನ ಅವ್ರ ಜೊತೆ ಮಾತನಾಡ್ತಿದ್ರು, ಅದನ್ನು ನಾನು ಕೇಳಿಸ್ಕೊಂಡೆ. ನೀನು ಪ್ರೆಗ್ನೆಂಟ್ ಆಗಿದೆ ಅಂದಮೇಲೆ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ನಾವು ನೀನು ಮನೆ ಮಗಳು ಅಂತ ಅಂದ್ಕೊಂಡಿದ್ವಿ. ಅಂದಮೇಲೆ ತವ್ರ ಮನೆಯಿಂದ ಮಡಿಲು ತುಂಬ ಶಾಸ್ತ್ರ ಆಗಬೇಕಲ್ವ, ಈ ಮಡಿಲು ತುಂಬ ಶಾಸ್ತ್ರವನ್ನು ಮಾಡೋದಕ್ಕೆ ಅಂತಲೇ ನಾವು ಬಂದಿತ್ತು ಅಂತ ಹೇಳಿದೆ. ತಮ್ಮ ಹೆಂಡತಿ ಮುಖಾಂತರ ಅಚ್ಯುತ್ ಮತ್ತು ಭೂಮಿಗೆ ಬಟ್ಟೆಯನ್ನು ಕೊಡಿಸ್ತಾರೆ. ಈ ಕಡೆ ಅಚ್ಯುತ್ ಮತ್ತು ಭೂಮಿ ಅಜ್ಜಿಯನ್ನು ನೋಡಿದಾಗ ಹೋಗಿ ಏನು ನೋಡ್ತಿದ್ರ ಹಾಕ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಈ ಕಡೆ ಭೂಮಿ ಮತ್ತು ಅಚ್ಯುತ್ ರೂಮಿಗೆ ಹೋಗ್ತಾರೆ. ರೂಮಿಗೆ ಹೋಗಿದ್ದೆ ಈ ಕಡೆ ಭೂಮಿ ತುಂಬಾ ಸಿಡಿಮಿಡಿ ಆಗ್ತಿದ್ದಾರೆ. ನೋಡಿದ್ರೆ ಸಾಹೇಬ್ರೆ ಏನಾಗಿದೆ ಅಂತ ಈ ಕಡೆ ವಟಾರದಲ್ಲಿ ಇರತಕ್ಕಂಥ ಎಲ್ರಿಗೂ ಕೂಡ ಗೊತ್ತಾಗ್ಬಿಟ್ಟಿದೆ. ಈಗ ಇದೆಲ್ಲ ಸುಳ್ಳು ಅಂತ ಗೊತ್ತಾದರೆ ಎಲ್ಲರ ಮನಸ್ಸಿಗೆ ಎಷ್ಟು ಘಾಸಿ ಆಗಬೇಡ. ಒಂದು ಸತ್ಯ ಮುಚ್ಚಿಡೋಕೆ ಹೋಗಿ ಎಷ್ಟೆಲ್ಲ ಸುಳ್ಳು ಹೇಳಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಕೂಡ ಇದನ್ನು ಯಾವುದನ್ನು ಕೂಡ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ನನಗೆ ತಲೆ ಕೆಟ್ಟು ಹೋಗಿದೆ ಅಂತ ಹೇಳ್ತಿದ್ರೆ, ನೋಡು ಭೂಮಿ ಈಗ ಆಗಿರೋ ಪ್ರಾಬ್ಲಮ್ಮು ಮತ್ತಷ್ಟು ಜಾಸ್ತಿ ಆಗಿಬಿಡುತ್ತೆ. ಅಮ್ಮ ಇನ್ನೇನು ಒಳಗಡೆ ಬಂದರು ಅಂದರೆ ಇನ್ನೊಂದು ಪ್ರಾಬ್ಲಮ್ನ ಇದ್ರ ಜೊತೆ ಫೇಸ್ ಮಾಡಬೇಕಾಗುತ್ತೆ, ಸುಮ್ಮನೆ ರೆಡಿಯಾಗಿ ನಡಿ ಅಂತ ಹೇಳಿ ಅವ್ರ ಜೊತೆ ಹೇಳ್ತಾರೆ. ಹೀಗೆ ಸಾಹೇಬ್ರೆ ನಿಜವಾಗ್ಲೂ ಕೂಡ ಇದು ಯಾವುದನ್ನು ಕೂಡ ನಾನು ಸಹಿಸೋಕೆ ಆಗ್ತಿಲ್ಲ. ಜಸ್ಟ್ 1 ವರ್ಷ ಆದ ನಂತರ ನಾನು ನಿಮ್ಮನ್ನು ಬಿಟ್ಟು ಹೋಗಬೇಕಾಗತ್ತೆ. ಅಂಥದ್ರಲ್ಲಿ ಈಗ ಪ್ರೆಗ್ನೆಂಟ್ ಅಂತ ಅಂದ್ಕೊಂಡಿದ್ದಾರೆ. ಜೊತೆಗೆ ಈಗ ಒಂದು ಪ್ರೆಗ್ನೆಂಟ್ ಕೂಡ ಫೇಕ್ ಪ್ರೆಗ್ನೆಂಟ್ ಅಂತ ಗೊತ್ತಾದರೆ ಮನೆಯವರೆಲ್ಲ ಎಷ್ಟು ಘಾಸಿ ಮಾಡ್ಕೋಬೋದು, ಅವ್ರು ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಬೋದು. ನಿಜಕ್ಕೂ ಕೂಡ ಈಗಲೇ ಹೋಗಿ ನಮ್ಮಿಬ್ರದ್ದು ಕಾಂಟ್ಯಾಕ್ಟ್ ಮ್ಯಾರೇಜ್ ಅನ್ನೋ ಸತ್ಯವನ್ನು ಹೇಳ್ಬಿಡೋಣ ಅಂತ ಹೇಳಿ ಭೂಮಿ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಭೂಮಿ, ನೀನು ಈಗೇನಾದರೂ ಹೋಗಿ ಕಾಂಟ್ಯಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಹೇಳಿದ್ರೆ ಅವ್ರ ಮನಸ್ಸಿಗೆ ಇನ್ನೆಷ್ಟು ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಲ್ವ ನೀನು ಅಂತ ಹೇಳ್ತಾರೆ. ಏನು ಮಾಡೋದು ಸಾಹೇಬ್ರೆ, ನಿಜವಾಗ್ಲೂ ಕೂಡ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ. ಈಗ ಎಲ್ಲರೂ ಕೂಡ ನಾನು ಪ್ರೆಗ್ನೆಂಟ್ ಅಂತ ಖುಷಿಯಾಗಿದ್ದಾರೆ, ಈಗ ಇಲ್ಲ ಅಂತ ಗೊತ್ತಾದರೆ ಅವ್ರ ಮನಸ್ಸಿಗೆಲ್ಲ ಎಷ್ಟು ಆಗುತ್ತೆ, ಎಷ್ಟು ನೋವಾಗುತ್ತೆ, ನನ್ನ ಬಗ್ಗೆ ಎಷ್ಟು ತಪ್ಪು ತಿಳ್ಕೊಳ್ಳೋದಿಲ್ಲ. ತದನಂತರ ಕಾಂಟ್ರಾಕ್ಟ್ ಮ್ಯಾರೇಜ್ ಅನ್ನೋ ವಿಷಯ ಗೊತ್ತಾದಾಗ ಅವ್ರು ನನ್ನನ್ನು ಎಷ್ಟು ತಿರಸ್ಕಾರದಿಂದ ನೋಡ್ತಾರೆ. ಇವ್ರು ಯಾರೂ ಕೂಡ ನನಗೆ ಗೌರವ ಕೊಟ್ಟು ಕಳಿಸ್ತಾ ಇದ್ರು ಪರವಾಗಿಲ್ಲ, ಹೋಗಬೇಕಾದ್ರೆ ಅಟ್ಲೀಸ್ಟ್ ತಿರಸ್ಕಾರದಿಂದ ಕಳಿಸ್ತಾ ಇದ್ದರೆ ಅಷ್ಟೇ ಸಾಕು ಸಾಹೇಬ್ರೆ. ನಾನು ನಿಜವಾಗ್ಲೂ ಈ ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಒಪ್ಕೊಳ್ಳೇಬಾರ್ದಿತ್ತು, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತದೆ ಅಂತ ಭೂಮಿ ಹೇಳಿದಾಗ ಈ ಕಡೆ ಅಚ್ಯುತ, ನೋಡು ಭೂಮಿ ಯಾಕೆ ರೀತಿ ಮಾತಾಡ್ತಿದ್ಯಾ, 1 ವರ್ಷ ಆದಮೇಲೆ ನೀನು ಹೋಗು ಅಂತ ನಾನು ಹೇಳೋದಿಲ್ಲ ಅಂತ ಹೇಳಿ ಅಜಿತ್ ಹೇಳ್ತಿದ್ದಾರೆ. ಬಿಕಾಸ್ ಇಲ್ಲಿ ಅಜಿತ್ ಭೂಮಿಯನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾರೆ, ಹೆಂಡತಿ ಅಂತ ಒಪ್ಕೊಂಡಿದ್ದಾರೆ. ಇತ್ತ ಕಡೆ ಭೂಮಿ, ಸಾಹೇಬ್ರೆ ನೀವು ನನಗೆ ಗೊತ್ತದ ಇವಾಗ ನಾನು ಹೇಳೋದಿಲ್ಲ ಅಂತ ಹೇಳ್ತಿದ್ರ, ಆದರೆ ನಾನು ಹೋಗಲೇಬೇಕಲ್ವಾ, ಹೋಗದೆ ಇರೋದಿಲ್ಲ ಅಲ್ವಾ, ಖಂಡಿತ ಹೋಗಲೇಬೇಕಾಗತ್ತೆ ಅಂತ ಭೂಮಿ ಹೇಳ್ತಿದ್ದಾರೆ. ನೋಡು ಭೂಮಿ, ಈಗ ಎಲ್ಲರೂ ಕೂಡ ಕಾಯ್ತಿದ್ದಾರೆ, ಸುಮ್ಮನೆ ಇದನ್ನೇ ಮಾತಾಡ್ತಿದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಖಂಡಿತ ಏನಾದರೂ ಮಾಡಲೇಬೇಕಾಗಿದೆ. ನನಗೂ ಕೂಡ ಯಾವುದೇ ದಾರಿ ತೋರಿಸ್ತಾ ಇಲ್ಲ, ನೀವಿಬ್ಬರು ಜೊತೆಯಾಗಿ ನಿಂತು ಮಾಡಲೇಬೇಕಾಗತ್ತೆ. ನೋಡು ನೀನು ಅಳಬೇಡ, ನೀನು ಹತ್ರ ಅದನ್ನು ನೋಡೋಕ್ಕಾಗೋದಿಲ್ಲ, ನೀನು ಯಾವತ್ತೂ ಕೂಡ ಖುಷಿಯಿಂದ ಇರಬೇಕು ಅಂತಲೇ ನಾನು ಆಸೆ ಪಡ್ತೀನಿ. ಯಾವುದೇ ಕಷ್ಟ ನೀನು ಬಂದರೂ ಕೂಡ ಖಂಡಿತ ಅದು ನನ್ನನ್ನು ದಾಟಿ ಬರಬೇಕಾಗತ್ತೆ. ನಿನ್ನ ಜೊತೆಯಾಗಿ ನಿಂತು ಪ್ರತಿ ಹೆಜ್ಜೆಯಲ್ಲೂ ಕೂಡ ನಾನು ನಿನ್ನನ್ನು ಕಾಪಾಡ್ತೀನಿ, ನೀನು ನನ್ನ ಜವಾಬ್ದಾರಿ ಅಂತ ಹೇಳಿ ಇಲ್ಲಿ ಭೂಮಿ ಜೊತೆಯಾಗಿ ನಿಲ್ತೀನಿ ಅಂತ ಕಣ್ಣೀರನ್ನು
ವರಿಸ್ತಾರೆ ಇಲ್ಲಿ ಅಚ್ಯುತ್ ಅಂತಾನೆ ಹೇಳ್ಬೋದು. ಈ ಕಡೆ ಭೂಮಿ ನನಗೆ ತುಂಬ ಗೊಂದಲ ಆಗ್ತದೆ ಅಂತ ಕೂಡ ಅಚ್ಯುತ್ಗೆ ಹೇಳ್ತಾರೆ. ನಂತರ ಇಲ್ಲಿ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ಕೆಳಗಡೆ ಬರ್ತಾರೆ. ಆಲ್ರೆಡಿ ಮಡಿಲಿ ತುಂಬ ಶಾಸ್ತ್ರಕ್ಕೆ ಎಲ್ಲ ಕೂಡ ರೆಡಿ ಆಗಿದೆ. ಈ ಕಡೆ ಭೂಮಿಯನ್ನು ಕೂರಿಸ್ತಾರೆ. ಕೂರಿಸಿ ಈ ಕಡೆ ಗರ್ಭಿಣಿ ಆಗಿರ್ತಕ್ಕಂಥ ನಿನ್ನ ಗರ್ಭ ಹುಷಾರಾಗಿ ಒಳ್ಳೆ ರೀತಿ ಇದ್ದು ಮಗುವನ್ನು ಹೆಲ್ಲಿ ಅನ್ನೋ ಕಾರಣಕ್ಕೆ ಈ ಒಂದು ಮಡಿಲು ತುಂಬ ಶಾಸ್ತ್ರವನ್ನು ಮಾಡೋದು ಅಂತ ಹೇಳಿ ಸದಾಶಿವ ಅವರು ಹಾಗೆ ಇಡೀ ಒಂದು ಕಾಲೋನಿ ಜನಗಳು ಜೊತೆಗೆ ಅಚ್ಯುತ್ ಫ್ಯಾಮಿಲಿ ಎಲ್ಲರೂ ಕೂಡ ಭೂಮಿಗೆ ಹರಿಸಿ ಒಂದು ಹಾರೈಸ್ತಾರೆ. ಎಲ್ಲ ಶಾಸ್ತ್ರಗಳನ್ನ ಕೂಡ ಮಾಡ್ತಾರೆ. ತದನಂತರ ಅಚ್ಯುತ್ ಮುಖಾಂತರ ಎಲ್ಲ ಶಾಸ್ತ್ರವನ್ನು ಕೂಡ ಮಾಡಿಸ್ತಿದ್ದಾರೆ. ಎಲ್ಲ ಶಾಸ್ತ್ರ ಆಯಿತು ಅಂತ ಹೇಳಿ ಭೂಮಿ ಎದ್ದು ಹೋಗೋಕೆ ನೋಡಿದ್ರೆ ಈ ಕಡೆ ಸತ್ಯನ ಏನಿದು ಭೂಮಿ ಎದ್ದು ಹೋಗ್ತಿದ್ಯಲ್ಲ, ಇನ್ನೂ ಕೂಡ ನಚಿಕೇತಿನಿ ಶಾಸ್ತ್ರ ಆಗಬೇಕಾಗಿದೆ, ಸರ್ಪ್ರೈಸ್ ಗಿಫ್ಟ್ ಇದೆ ಅಂತ ಹೇಳ್ತಾರೆ. ಕೊನೆಗೂ ನಚ್ಚಿ ಬಂದಿದೆ, ಹುಡುಗಿ ಥರ ಹಾಕ್ಕೊಂಡು ಬಂದಿದೆ. ರಾಯರು ಬಂದರು ಮಾವನ ಮನೆಗೆ ಮೂವಿಯಲ್ಲಿ ರಮೇಶ್ ಮಾಡಿರ್ತಕ್ಕಂಥ ಒಂದು ಸಾಂಗ್ಗೆ ಸೂಪರ್ಬಾಗಿ ಡ್ಯಾನ್ಸ್ ಮಾಡ್ತಾರೆ. ಅದನ್ನು ನೋಡಿ ಮನೆಯವರು ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ತದನಂತರ ಈ ಕಡೆ ಅಜ್ಜಿ ಕೂಡ ನೋಡು ಭೂಮಿ, ನಿಜಕ್ಕೂ ಕೂಡ ನೀನು ಪ್ರೆಗ್ನೆಂಟ್ ಆಗಿರೋದು ನಂಗೆ ತುಂಬ ಖುಷಿ ಇದೆ. ಅವತ್ತು ನಿಮ್ಮಮ್ಮ ದೀಪಾವಳಿ ಹಬ್ಬಕ್ಕೆ ಬಂದಾಗ ನಾನು ನಿನ್ನನ್ನು ಈ ಮನೆಯ ಸೊಸೆ ಅಂತ ಒಪ್ಕೊಂಡೆ. ಈಗ ನನ್ನಿಂದ ನಿನಗೆ ಗಿಫ್ಟ್ ಇದೆ, ನನ್ನ ಇಡೀ ಅರ್ಧ ಆಸ್ತಿಯನ್ನು ನಿನ್ನ ಮಗುಗೆ ಬರೀತೀನಿ ಅಂತ ಹೇಳ್ತಾರೆ. ಅಯ್ಯೋ ಅದೆಲ್ಲ ಯಾಕೆ ಅಜ್ಜಿ ಅಂತ ಹೇಳಿ ಭೂಮಿ ಹೇಳಿದಕ್ಕೆ ಸಂಗೀತ ಅವರು ಅಥವಾ ಅಮ್ಮನ ಆಸೆ ಭೂಮಿ ನೀನು ಸುಮ್ಮನಿರು ಅಂತ ಹೇಳ್ತಾರೆ. ಈ ಕಡೆ ದೇವಿಯಾನಿ ಅಪ್ಪು ಶಾಕ್ ಆಗ್ತಿದ್ದಾರೆ. ಈ ಕಡೆ ದೇವಿಯಾನಿ ಅಂತೂ ಸಿಡಿಮಿಡಿಗೊಳ್ತಿದ್ದಾರೆ. ತದನಂತರ ಇಲ್ಲಿ ಅಪ್ಪು ಹತ್ರ ರೂಮಿಗೆ ಬಂದಿದ್ದೆ ಕಪಾಳಕ್ಕೆ ಬಾರಿಸೋಕೆ ಮುಂದಾಗ್ತಾರೆ. ನಂಗೆ ಬರ್ತಿರೋ ಕೋಪಕ್ಕೆ ಇಷ್ಟು ಕೋಪ ಬರ್ತದೆ ಗೊತ್ತಾ, ನಿಜಕ್ಕೂ ಯಾಕೆ ರೀತಿ ರಿಪೋರ್ಟ್ ಚೇಂಜ್ ಮಾಡೋಕ್ಕೆ ಹೋದೆ ಅಪ್ಪು ಅಂತಿದ್ರೆ ಅವರಿಬ್ಬರು ಮದುವೆ ಫೇಕ್ ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂತ ನಾನು ಈ ರೀತಿ ಮಾಡೋಕ್ಕೆ ಹೋದೆ ಅಂತ ಹೇಳ್ತಾರೆ. ನಿನಗೆ ಅಂಚುಗೆ ನಚ್ಚುಗೆ ಆಗ್ತಿರುವ ಅನ್ಯಾಯವನ್ನು ನನಗೆ ನೋಡೋಕ್ಕಾಗೋದಿಲ್ಲ. ಅಜ್ಜಿ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ಯಾ, ಇಡೀ ಅರ್ಧ ಆಸ್ತಿಯನ್ನು ಅವರು ಬರೀತಾರಂತ ಆಮೇಲೆ ನಿಮಗೆ ಏನು ಸಿಗುತ್ತೆ? ಖಂಡಿತ ಏನೂ ಸಿಗೋದಿಲ್ಲ. ಈಗ ಅರ್ಧ ಆಸ್ತಿ ಬರೀಬಾರ್ದು ಅಂದರೆ ಈ ಕಡೆ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅಂತಕ್ಕಂಥ ವಿಶ್ವ ಮನೆ ಮಂದಿಗೆ ಎಲ್ರಿಗೂ ಕೂಡ ಗೊತ್ತಾಗಬೇಕು ಅಂತ ದೇವಿಯಾನಿಗೆ ಹೇಳಿದಾಗ ಈ ಕಡೆ ಹೀಗಾಗುತ್ತೆ. ಮತ್ತು ಈಗ ನಾನು ಮಾಡಿದೆ ಅಂತ ಗೊತ್ತಾಗ್ಬಿಟ್ರೆ ಏನು ಮಾಡೋದು ಅಂತ, ನೀನು ಮಾಡಿದೆ ಅಂತ ಗೊತ್ತಾಗಬಾರ್ದು, ಬಟ್ ಹೊರಗಡೆ ಬರಲೇಬೇಕಾಗುತ್ತೆ. ಆಗ ಮಾತ್ರ ಅಜ್ಜಿ ಬಿಲ್ ಬರೆಯೋದನ್ನು ತಡೆಯೋಕ್ಕಾಗೋದು, ಆಸ್ತಿ ಬರೆಯೋದನ್ನು ನಿಲ್ಲಿಸೋಕ್ಕಾಗೋದು. ಖಂಡಿತವಾಗ್ಲೂ ಭೂಮಿ ಪ್ರೆಗ್ನೆಂಟ್ ಅಲ್ಲ ಅನ್ನೋ ವಿಷಯ ಗೊತ್ತಾಗಬೇಕು, ಬಟ್ ನ್ಯಾಚುರಲ್ ಆಗಿ ಅದು ಗೊತ್ತಾಗಬೇಕು. ಆ ರೀತಿ ನಾವು ಏನಾದರೂ ಮಾಡಲೇಬೇಕು ಅಂತ ಹೇಳಿ ಇಲ್ಲಿ ದೇವಿಯಾನಿ ಸ್ಕೆಚ್ ಹಾಕ್ತಿದ್ದಾರೆ. ಇತ್ತ ಕಡೆ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ. ಈ ಕಡೆ ಅಚ್ಯುತ್ಗೆ ನಿದ್ರೆ ಬರ್ತಿಲ್ಲ. ದೇವ್ರ ಹತ್ರ ಕೇಳ್ಕೊತಿದ್ದಾರೆ, ದೇವ್ರೆ ನನಗೋಸ್ಕರ ನಾನು ಒಂದಿನ ಏನೂ ಕೇಳ್ಕೊಳ್ಳಿಲ್ಲ, ಆದರೆ ಈ ಬಾನೆ ನನಗೋಸ್ಕರ ಏನೋ ಕೇಳ್ಕೊತಿದ್ದೀನಿ. ಭೂಮಿ ಕೊನೆವರೆಗೂ ನನ್ನದೇ ಜೊತೆ ಇರುವ ಹಾಗೆ ಮಾಡು, ಭೂಮಿ ಬಿಟ್ಟು ನನಗೆ ಬದುಕು ಶಕ್ತಿ ಇಲ್ಲ ಅಂತ ಹೇಳಿ ಇಲ್ಲಿ ಅಚ್ಯುತ್ ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಮಲ್ಕೋತಾರೆ. ನಂತರ ಭೂಮಿಗೆ ಎಚ್ಚರ ಆಗುತ್ತೆ. ಮನೆಯವ್ರು ಎಲ್ಲರೂ ಕೂಡ ನಾನು ನೀವು ಗಂಡ ಹೆಂಡತಿ ಅಂದ್ಕೊಂಡು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಮನೆಯವ್ರು ಎಲ್ಲರೂ ಕೂಡ ಎಷ್ಟೊಂದು ಖುಷಿ ಪಡ್ತಿದ್ದಾರೆ. ನಿಜಕ್ಕೂ ಕೂಡ ನಿಮ್ಮ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗೋ ಬದಲು ರಿಯಲ್ ಮ್ಯಾರೇಜ್ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಅಂತ ಹೇಳಿ ಭೂಮಿ ಅಚ್ಯುತನನ್ನು ನೋಡಿ ಹೇಳ್ತಿದ್ದಾರೆ. ಈ ಕಡೆ ಅಚ್ಯುತ್ ಮೇಲೆ ಭೂಮಿಗೆ ಎಷ್ಟು ಪ್ರೀತಿ ಇದೆಯೋ ಅಚ್ಯುತ್ಗೂ ಕೂಡ ಭೂಮಿ ಮೇಲೆ ಅಷ್ಟೇ ಪ್ರೀತಿ ಇದೆ. ಬಟ್ ಇಬ್ಬರ ಪ್ರೀತಿ ಮನಸ್ಸಲ್ಲೇ ಇರೋದ್ರಿಂದ ಖಂಡಿತವಾಗ್ಲೂ ಅದು ಹೊರಗಡೆ ಬರದೆ ಅವರಿಬ್ಬರ ನಡುವೆ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗುತ್ತೆ, ದೂರ ಕೂಡ ಆಗೋ ಪರಿಸ್ಥಿತಿ ಬರುತ್ತೆ. ಬಟ್ ಏನೆಲ್ಲ ಆಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡಿ.